ಭದ್ರಾವತಿ ಶಾಸಕನ ಪುತ್ರ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ರಾತ್ರಿ ನಡೆದಂತ ಭದ್ರಾವತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಏನಿದೆ, ಮಧ್ಯರಾತ್ರಿ ನಡೆದಂತ ಘಟನೆಗೆ ಒಬ್ಬಳು ಹೆಣ್ಣು ಮಗಳಿಗೆ ಅಪಮಾನ ಮಾಡುವಂತ ರೀತಿಯೊಳಗೆ ಶಾಸಕರ ಮಗನ ವರ್ತನೆ ಹದ್ದು ಮೀರಿದ ವರ್ತನೆ. ಗಣಿ ಮತ್ತು ವಿಜ್ಞಾನ ಈ ಕೆಲಸದಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜ್ಯೋತಿಯನ್ನ ಹೆಣ್ಮಗಳು ಅಧಿಕಾರಿ ಅವಳ ಕರ್ತವ್ಯ ನಿಮಿತ್ತ ಹೋದಂತ ಸಂದರ್ಭದೊಳಗಡೆ ರಾತ್ರಿ ಅಪಮಾನಕಾರಿಯಾಗಿರುವಂತ ಸಂಗತಿಗಳನ್ನ ಮಾಡಿರುವಂತಹ ಶಾಸಕರ ಮಗ ಬಸವ, ಬೀದಿ ಬಸವ ಇನ್ನೂ ಬೀದಿನಲ್ಲೇ ಇನ್ಯಾರ ಮನೆಗಳಲ್ಲಿ ಇರ್ಲಿಕ್ಕೆ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರುವಂಥದ್ದು ಅಲ್ಲಿನ ರಕ್ಷಣಾ ವ್ಯವಸ್ಥೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಈ ಕ್ಷಣದವರೆಗೆ ಅವರನ್ನ ಬಂಧನ ಮಾಡಿಲ್ಲ. ಯಾರನ್ನ ಮರಳು ದಂಧೆಯೊಳಗಡೆ ಪಾಲ್ಗೊಂಡಿದ್ದ ಆ ವ್ಯಕ್ತಿ ಹಣ ಬಾರಣ ಅಂತ ಹೇಳಿ ಯಾರನ್ನ ಕರೆದ ಆ ವ್ಯಕ್ತಿಯನ್ನು ಕೂಡ ಬಂಧನ ಮಾಡಿಲ್ಲ. ಸುಮೋಟೋ ಒಂದು FIR ಮಾಡುವಂತ ಒಂದು ಕಾಮನ್ ಸೆನ್ಸ್ ಇರ್ತಾರಂತ ಅಲ್ಲಿನ DYS ಇಡೀ ಪ್ರಕರಣಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅನಿಸಿದೆ. ಯಾಕೆ ಅಂತ ಹೇಳಿದ್ರೆ ಭದ್ರಾವತಿ ರಿಪಬ್ಲಿಕ್ ಮಾಡ್ಲಿಕ್ಕೆ ಹೊರಟ್ಬಿಟ್ಟು ಭದ್ರಾವತಿಯಲ್ಲಿ ರಿಪಬ್ಲಿಕ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಾಗರಿಕ ಸಮಾಜ ಇವತ್ತಿನ್ನು ಬದುಕಿದೆ. ಭದ್ರಾವತಿನಲ್ಲಿ ಈ ಹಿಂದೆ ನಡೆದಂತ ಅನೇಕ ಘಟನೆಗಳಿಗೆ ಉತ್ತರ ಕೊಟ್ಟಿರುವಂತ ಭದ್ರಾವತಿಯ ನಾಗರಿಕ ಸಮಾಜ. ಈ ಬೀದಿ ಬಸವನ್ನ ಬಡದಾಕ್ಲಿಕ್ಕೆ ಏನು ಕಷ್ಟ ಇದೆ, ಕಾನೂನನ್ನ ಕೈಗೆ ತಗೊಳ್ಳಬಾರದು ಅಂತ ಒಂದೇ ಕಾರಣಕ್ಕೋಸ್ಕರ ನಾಗರಿಕ ಸಮಾಜ ಸುಮ್ಮನೆ ಇರೋದು. ಯಾವ ರೀತಿ ಅವಾಚ್ಯ ಶಬ್ದ ಅದು? ಪರಮೇಶ್ವರನಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಮೊನ್ನೆ ಮುಖ್ಯಮಂತ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮಂತ್ರಿ ಹೆಣ್ಮಗಳಿಗೆ ಅಪಮಾನ ಆದಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಬೇಗ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಯೋಚನೆ ಮಾಡಿದಂಥವ್ರು ಅವರೇ ಹೆಣ್ಮಗಳೇ. ಯಾವ ಹೆಣ್ಮಗಳಿಗೆ ಅಪಮಾನ ಆಗಬಾರ್ದು, ಮಂತ್ರಿಗೂ ಆಗಬಾರ್ದು, ಸಾಮಾನ್ಯ ಮಹಿಳೆಗೂ ಆಗಬಾರ್ದು, ಹಾಗೇನೆ ಒಬ್ಬ ಅಧಿಕಾರಿ ಮಹಿಳೆಗೂ ಆಗಬಾರ್ದು. ಇದು ನಮ್ಮ ಅಪೇಕ್ಷೆ. ಒಂದೊಂದು ಸಂಗತಿಗಳಿಗೆ ಒಂದೊಂದು ರೀತಿಯ ನಿಮ್ಮ ಕ್ರಿಯೆಗಳು, ಸರ್ಕಾರದ ಕ್ರಿಯೆಗಳು, ಕಾನೂನಿನ ಕ್ರಮಗಳು, ಇದು ನಾಗರಿಕ ಸಮಾಜಕ್ಕೆ ಅಪಮಾನ ಮಾಡುವಂತ ರೀತಿಯೊಳಗಡೆ ತಾವು ನಡ್ಕೊಳ್ತಾ ಇದ್ದೀರಿ ಸರ್ಕಾರ.